ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಈ ಥರ ಒಂದು ರೆಸ್ಪಾನ್ಸು ನನಗೆ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಓಕೆ ಒಂದು ರೇಂಜ್ ಇಷ್ಟಪಡ್ತಾರೆ ಸಿನಿಮಾ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆಡಿಯನ್ಸ್ ರಿಯಾಕ್ಷನ್ನು ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ನನಗೆ ಹೊಸ ಥರದ ಒಂದು ಪಾತ್ರದಲ್ಲಿ ನೋಡ್ತಾ ಇರೋದು ಆಫ್ಟರ್ ಲಾಂಗ್ ಟೈಮ್. ಬೇರೆ ಒಂದು ಶೇಡಲ್ಲಿ, ಒಂದು ಗ್ರೇ ಶೇಡಲ್ಲಿ ನೋಡ್ತಿರೋಂಥ ಒಂದು ಕ್ಯಾರೆಕ್ಟರ್, ಅದನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಮನೇಲಿ ಕೂಡ ಈ ಕ್ಯಾರೆಕ್ಟರ್ನ ಎಸ್ಪೆಷಲಿ ಬ್ರ್ಯಾಟ್ ಕ್ರಿಸ್ಟಿ ಕ್ಯಾರೆಕ್ಟರ್ ತುಂಬ ಖುಷಿ ಮೀಡಿಯಾದಲ್ಲಿ ಕೂಡ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಪರ್ಟಿಕ್ಯುಲರ್ ಆಗಿ ನಿಮಗೆ ಏನು ಸಿನಿಮಾ ಕನೆಕ್ಟ್ ಆಗ್ತಾ ಹೋಯ್ತು ಅಂದರೆ ಇವತ್ತು ಆಡಿಯನ್ಸ್ ಮಧ್ಯೆ ಕೂತಾಗ ನಾನು ನಿನ್ನೆ ನೋಡಿದ್ದೆ. ಬಟ್ ಇವತ್ತು ಸಿಂಗಲ್ ಸ್ಕ್ರೀನಲ್ಲಿ ಹೇಗೆ ಎಂಜಾಯ್ ಮಾಡ್ತಾರೆ. ಯಾಕಂದರೆ ನಿನ್ನೆ ಸ್ವಲ್ಪ ನಿಮಗೆ ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ ಇದ್ದರು, ಇವತ್ತೆಲ್ಲ ಜಾಸ್ತಿ ಯೂತ್ಸ್ ಇದ್ದರು. ಸೊ ಯೂತ್ಸ್ ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ ಅಂತ ಗೊತ್ತಿತ್ತು. ತುಂಬ ಮಜಾ ಮಾಡೋದು. ಕ್ರಿಕೆಟ್ ಸ್ಟೇಡಿಯಮಲ್ಲಿ ಕೂತ್ಕೊಂಡು ಒಂದು ಮ್ಯಾಚ್ಗಳನ್ನ ಹೇಗೆ ನೋಡ್ತೀವಿ, RCB ಮ್ಯಾಚ್ಗಳನ್ನ, ಸೊ ಆ ಥರ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿದ್ದಾರೆ ಥಿಯೇಟ್ರಿಗೆ. ಸಿನಿಮಾನ ಕ್ರಿಕೆಟ್ ಜೊತೆ ಬ್ಲೆಂಡ್ ಮಾಡಿದ್ದೀನಿ. ಸೊ ಈಗ ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ನಿಮಗೆ ಲಾಸ್ಟ್ ಏನನ್ಸುತ್ತೆ? ನಮ್ಮ ದೇಶದಲ್ಲಿ ಕ್ರಿಕೆಟ್ ಆ್ಯಂಡ್ ಸಿನಿಮಾ ಎರಡು ತುಂಬ ಮುಖ್ಯವಾದ ಅಂಶ. ಸೊ ಅದನ್ನು ತುಂಬ ಅದ್ಭುತವಾಗಿ ಶಶಾಂಕ್ ಸರ್ ಬ್ಲೆಂಡ್ ಮಾಡಿದ್ದಾರೆ. ನಿಮಗೆ ಅದ್ಭುತವಾದ ಸ್ಕ್ರೀನ್ ಪ್ಲೇ. ಯಾಕಂದರೆ ನಾನು ಈಗ ಕೂತ್ಕೊಂಡು ನೋಡೋವಾಗ ಅನ್ಕೋತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಸೆಕೆಂಡ್ ಹಾಫ್ ಅಂತೂ ಹೋಗೋ ಪೇಸು, ಈ ಥರದೊಂದು ಸಿನಿಮಾನ ಈ ಥರದೊಂದು ಪ್ರಿಮೈಸರ್ ಸಿನಿಮಾಗಳೇ ಬಂದಿಲ್ಲ. ಕ್ರಿಕೆಟ್ ಬೆಟ್ಟಿಂಗಲ್ಲಿ ಕಂಪ್ಲೀಟ್ಲಿ ಒಂದು ಫ್ಯಾಮಿಲಿ ಡ್ರಾಮಾ ಆಗ್ತಿರೋದು ಅದ್ಭುತವಾದ ಒಂದು ಕಾನ್ಸೆಪ್ಟ್. ಐ ಥಿಂಕ್ ಜನಗಳು ಬಂದು ನೋಡಬೇಕು. ತುಂಬ ಅದ್ಭುತವಾದ ಒಂದು ಮೆಸೇಜ್ ಇದೆ. ಪ್ಲಸ್ ಎಂಟರ್ಟೈನ್ಮೆಂಟ್ ಅಂತೂ 1000% ಎಂಟರ್ಟೈನ್ಮೆಂಟ್ ಇದೆ. ಮಜಾ ಮಾಡೋ ಬಂದು ಫೈನಲಿ ನವೆಂಬರ್ 1 ರಾಜ್ಯೋತ್ಸವದ ಟೈಮಲ್ಲಿ ಒಂದು ಕನ್ನಡ ಸಿನಿಮಾ ಜನ ಥಿಯೇಟ್ರಿಗೆ ಬರಲ್ಲ ಅಂತ ಸಾಕಷ್ಟು ಸಂದರ್ಭದಲ್ಲಿ ಒಳ್ಳೆ ಸಿನಿಮಾ ಬಂದಾಗ ಕೈ ಹಿಡಿತಾರೆ ಅನ್ನೋಂಥ ಮಾತು. ನೀವು ತಂಡ ಅದನ್ನು ಹೆಂಗೆ ಬೆಲೆ ಮಾಡ್ತೀರಿ, ಏನು ಮಾಡ್ತೀರಿ? ಎಲ್ಲರಿಗೂ ಮೊದಲಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆ್ಯಂಡ್ ಒಂದು ಕನ್ನಡ ಸಿನಿಮಾ ಬ್ರ್ಯಾಟ್ ಸಿನಿಮಾನ ಬಂದು ನೋಡಿ, ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇಡೀ ಫ್ಯಾಮಿಲಿ ಕರ್ಕೊಂಡ್ಬಂದು ನೋಡಿ. ಆ್ಯಂಡ್ ಹುಡುಗರು ಕೂಡ ನಿಮ್ಮ ಫ್ರೆಂಡ್ಸ್ಗಳನ್ನ ಕರ್ಕೊಂಡ್ಬಂದು ನೋಡಿ. ಯಾರ್ಯಾರು ಬೆಟ್ಟಿಂಗ್ ಆಡ್ತೀರಾ ಎಲ್ಲರೂ ಒಂದು ಅದ್ಭುತವಾದ ಒಂದು ಮೆಸೇಜು ವಿತ್ ಎಂಟರ್ಟೈನ್ಮೆಂಟ್ ಇದೆ. ಬಂದು ನೋಡಿ, ಮಿಸ್ ಮಾಡ್ಕೊಂಬಿಡಿ. ಇದು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಂಥ ಒಂದು ಸಿನಿಮಾ, ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋಂಥ ಒಂದು ಸಿನಿಮಾ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ನಿಮಗೆ ಬಂದು ಮಜಾ ಮಾಡ್ಕೊಳ್ಳೋದು. ಥ್ಯಾಂಕ್ ಯು. ಒಂದು ನಿಮಿಷ ಅಲ್ಲೇ ಸರ್, ಸಿನಿಮಾಗಳನ್ನು ನೋಡಿರೋರಿಗೆ ಇದು ನಿಮ್ಮ ಸಿನಿಮಾನ ಅನ್ನೋದು ಡೌಟಲ್ಲಿದ್ದಾರೆ ಜನರು. ಫಸ್ಟ್ ನಿಮ್ಮ ರಿಯಾಕ್ಷನ್? ಅಲ್ಲ, ಹೌದು, ಬೇರೆ ಬೇರೆ ಥರದ ಸಿನಿಮಾಗಳನ್ನು ಮಾಡಬೇಕು ಅಂತಲೇ ಈ ಥರದ್ದೊಂದು ಸಿನಿಮಾ ಮಾಡಿರೋದು. ಸೊ ಅಂದರೆ ಒಂದು ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಇದು. ನನಗೂ ಡಾರ್ಲಿಂಗ್ ಕೃಷ್ಣಂಗೂ ಆ ಎಕ್ಸ್ಪೆರಿಮೆಂಟು ವರ್ಕ್ ಆಗಿದೆ. ಜನ ನಮ್ಮ ನಿರೀಕ್ಷೆಗೂ ಮೀರಿ ಸಿನಿಮಾನ ಇಷ್ಟಪಡ್ತಾ ಇದ್ದಾರೆ. ಅದೇ ಅಂದರೆ ಅದನ್ನೇನು ಜಾಸ್ತಿ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಈಗ ಕಥೆನ ಎಲ್ಲಿ ಹುಡುಕಿದ್ರಿ? ಯಾಕಂದರೆ ಕೃಷ್ಣ ಕ್ರಿಕೆಟರು, ನೀವು ಕ್ರಿಕೆಟ್ ಆಡ್ಬೇಕನ್ನೋಂಥ ಆಸೆಲಿ ಇದ್ದವರು. ಬಟ್ ಈ ಕ್ರಿಕೆಟ್ನ ಕತೆ ಜೊತೆ ಬೆಂಡ್ ಮಾಡ್ಬೋದು ಅಂತ ಯಾವಾಗ ಅನ್ನಿಸ್ತು ಅಂತ? ಇಲ್ಲ, ನಮ್ಮ ಸುತ್ತಮುತ್ತ ನಡೆಯುವಂಥ ವಿಚಾರಗಳನ್ನ ಇಟ್ಕೊಂಡೇ ಕತೆ ಮಾಡಿರೋದು. ನಾನು ತುಂಬ ಜನ ನೋಡಿದ್ದೀನಿ. ಈಗ ಕೃಷ್ಣನ್ ಕ್ಯಾರೆಕ್ಟರ್ ಏನು ಸಿನಿಮಾದಲ್ಲಿ ನೋಡಿದ್ರಲ್ಲ, ಆ ಥರ ಹುಡುಗರನ್ನ ರಿಯಲ್ ಲೈಫಲ್ಲಿ ತುಂಬ ಜನ ನೋಡಿದ್ದೀನಿ. ಆಮೇಲೆ ಎಲ್ಲರೂ ಆಸೆ ಇರೋದು ಒಂದೇ, ಎಲ್ಲ ಮಿಡ್ಲ್ ಕ್ಲಾಸ್ ಹುಡುಗರಿಗೂ ರಿಚ್ ಆಗಬೇಕು ಅನ್ನೋದೇ ಆಸೆ ಅಲ್ವಾ? ನಿಮಗೂ ಅದೇ ಆಸೆ, ನಾನು ಮಿಡ್ಲ್ ಕ್ಲಾಸ್ ಆಗಿದ್ದಾಗ ನನಗೂ ಅದೇ ಆಸೆ. ಸೊ ಅದನ್ನೇ ಇಟ್ಕೊಂಡು ನಾನು ಈ ಕ್ರಿಕೆಟ್ ಬೆಟ್ಟಿಂಗ್ ಬ್ಯಾಕ್ ಡ್ರಾಪಲ್ಲಿ ಕತೆ ಹೇಳಿದ್ದೀನಿ. ಅದು ಎಲ್ಲ ಯಂಗ್ಸ್ಟರ್ಸ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ಎಸ್, ಈಗ ಸಿದ್ದಕ್ಕೆ ಸಿನಿಮಾ ನೋಡಿರೋಂಥ ರಿಯಾಕ್ಷನ್ ಹೇಗಿದೆ? ಫಸ್ಟ್ ನೀವು ಕೂಡ ಇದ್ರಿ, ಆಡಿಯನ್ಸ್ ಜೊತೆ ಕೂತು ನೋಡಿದ್ರಿ. ಏನು ಬೆಸ್ಟ್ ರಿವ್ಯೂ ಬಂತು? ಯಾರು ಬೆಸ್ಟ್ ಕಮೆಂಟ್ ಮಾಡಿದ್ರು? ಥಿಯೇಟ್ರಲ್ಲಿ ಆಡಿಯನ್ಸ್ ರಿಯಾಕ್ಟ್ ಮಾಡ್ತಾರಲ್ಲ, ಅದು ಎಲ್ಲದಕ್ಕಿಂತ ಬೆಸ್ಟು ರಿವ್ಯೂ. ಸೊ ಎಲ್ಲ ಪ್ರತಿಯೊಂದು ಸೀನಿಗೂ ಮತ್ತು ಡೈಲಾಗ್ಗಳನ್ನು ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ಟೆನ್ಷನ್ ಬಂದಾಗ ಹಂಗೆ ಎಲ್ಲ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡ್ತಾಯಿದ್ರು. ಅದೇ ನಮ್ಮ ಉದ್ದೇಶ ಆಗಿತ್ತು. ಆಮೇಲೆ ಎಲ್ಲ ಪಾತ್ರಗಳನ್ನು, ಬರೀ ಕೃಷ್ಣ ಅಷ್ಟೇ ಅಂತಲ್ಲ, ಕೃಷ್ಣನ ಪಾತ್ರ ಅಷ್ಟೇ ಎಂಜಾಯ್ ಮಾಡ್ತಾಯಿದ್ದಾರೆ, ನಮ್ಮ ಹೀರೋಯಿನ್ ಪಾತ್ರ ಅಷ್ಟೇ ಎಂಜಾಯ್ ಮಾಡ್ತಾಯಿದ್ದಾರೆ, ಸಾಂಗ್ಸ್ ಎಂಜಾಯ್ ಮಾಡ್ತಾಯಿದ್ದಾರೆ. ಡ್ರ್ಯಾಗನ್ ಮಂಜು ಅಂತೂ ಚಿಂದಿ ಅಂತ ಇದ್ದಾರೆ. ಡ್ರ್ಯಾಗನ್ ಮಂಜುದು ಕಿತ್ತೋಗಿರೋ ಇಂಗ್ಲೀಷ್ ಅಂತ ಇರೋದು. ಆ್ಯಕ್ಚುಲಿ ಆ ಕಿತ್ತೋಗಿರೋ ಇಂಗ್ಲೀಷನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಸೀಕ್ರೆಟ್ ಏನು ಸರ್, ಯಾಕೆ ಅಂತ? ಇನ್ನೂ ಹೇಳಿಲ್ವಲ್ಲ ಯಾಕೆ ಅಂತ? ಇಲ್ಲ, ಅದು ಸೀಕ್ರೆಟ್. ಅದು ಸಿನಿಮಾ ಮುಗಿದ್ರೂ ಅದು ಗೊತ್ತಾಗಬಾರ್ದು ಅಂತಲೇ ಇಟ್ಟಿರೋದು. ಅದನ್ನು ಒಂದು ದಿವಸ ರಿವೀಲ್ ಮಾಡ್ತೀವಿ. ಯಾಕೆ ಅಂತ ಅದಕ್ಕೊಂದು ಕಾಲ ಬರುತ್ತೆ, ಅವಾಗ ಹೇಳ್ತೀನಿ ಯಾಕೆ ಅದು ರಿವೀಲ್ ಮಾಡಿಲ್ಲ ಅಂತ. ಇದೆಲ್ಲರ ಜೊತೆಗೆ ಮಿಡ್ಲ್ ಕ್ಲಾಸ್ ಹುಡುಗರ ಕನಸು ಈ ರೀತಿ ಅಂದರೆ ತೋರಿಸ್ತೀರಿ ಅಂತ ಅಂದ್ಕೊಂಡಿದ್ದು ಕೃಷ್ಣಂಗೆ ಹೇಳಿದಾಗ. ಯಾಕಂದ್ರೆ ಅವ್ರು ಕ್ರಿಕೆಟ್ ಲವರ್ ಆಗಿ ಹೆಂಗೆ ತೊಗೊಂಡ್ರು ಅಂತ? ಅಲ್ಲ, ಕೃಷ್ಣಂಗೆ ಕ್ರಿಕೆಟರ್ ಅನ್ನೋದಕ್ಕಿಂತನೂ ಅವರು ಆ್ಯಕ್ಟ್ರಾಗಿ ಕೇಳಿದಾಗ ಅವ್ರಿಗೆ ಅವ್ರಿಗೆ ಮಾಡ್ದಲೇ ಇರೋಂಥ ಒಂದು ಪಾತ್ರ. ಸೊ ಅವ್ರಿಗೆ ಏನು ದಿಢೀರಂತ ಮಾಸ್ಕ್ ಹೋಗ್ಬಿಟ್ರಲ್ಲ ಕ್ಲಾಸ್ ಡೈರೆಕ್ಟ್ರು ಅಂತ ಅವ್ರಿಗೆ ಒಂದು ಶಾಕಲ್ಲಿದ್ದರು. ಬಟ್ ಇಲ್ಲ, ನಾವೊಂದು ಬೇರೆ ಥರ ಸಿನಿಮಾಗಳನ್ನ ಮಾಡಬೇಕು ಅಂತಲೇ ಅವರು ಒಪ್ಕೊಂಡಿದ್ದು. ಸೊ ಈಗ ಸಿನಿಮಾದ ಔಟ್ಪುಟ್ ನೋಡಿದ್ಮೇಲೆ ಕೃಷ್ಣಂಗೂ ತುಂಬ ಖುಷಿ ಆಯಿತು. ಈಗ ಕೃಷ್ಣಂಗೆ ಫಸ್ಟು ಮಿಲನ ಅವರಿಂದ ಹಿಡಿದು ಎಲ್ಲರೂ ಅವ್ರ ಫ್ಯಾಮಿಲಿ, ಅವ್ರ ಫ್ರೆಂಡ್ಸು ಮತ್ತು ಯಾರಿಗೆ ಫ್ಯಾನ್ಸು ಎಲ್ಲರೂ ಅಷ್ಟೇ
ಕೃಷ್ಣ ಅವ್ರದ್ದು ಕೆರಿಯರ್ ಬೆಸ್ಟ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕೃಷ್ಣ ಅವ್ರ ಲುಕ್ಸನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ಆ ಕ್ರಿಸ್ಟಿಯನ್ ಕ್ಯಾರೆಕ್ಟ್ರು ಎಲ್ಲರಿಗೂ ತುಂಬ ಇಷ್ಟ ಆಗ್ತಾ ಇದೆ. ಅದಕ್ಕಿಂತ ನಾನು ಕೃಷ್ಣನ ಕೇಳಿದೆ, ಅಪ್ಪ ಪೊಲೀಸ್ ಆಫೀಸರು, ಸೊ ಸಿನಿಮಾದಲ್ಲಿ ಕತೆ ನಿಮಗೆಲ್ಲ ರಿಯಲ್ ಆಗಿ ಕನೆಕ್ಟ್ ಆಗುತ್ತಲ್ಲ, ಏನು ಹೇಳಿದ್ರು ಅಂತ? ಇಲ್ಲ, ಅಪ್ಪನ್ನ ಪೊಲೀಸ್ ಮಾಡೋದು ಕೋಇನ್ಸಿಡೆನ್ಸು. ಕೃಷ್ಣ ಅವ್ರ ತಂದೆನೂ ಪೊಲೀಸ್ ಆಫೀಸರೇ. ಸೊ ಬಟ್ ಒರಿಜಿನಲ್ ಕೃಷ್ಣ ಹಂಗಿಲ್ಲ, ಈಗ ಸಿನಿಮಾದಲ್ಲಿರೋ ಕೃಷ್ಣನ್ ಥರ. ಬಟ್ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದ್ದಾರೆ. ಎಸ್, ಫೈನಲಿ ಸಿನಿಮಾನ ಜನರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ತಂಡ ಹೇಗೆ ಪ್ಲ್ಯಾನ್ ಮಾಡ್ತಾ ಇದೆ ಸರ್? ಅಲ್ಲ, ಈಗ ಸಿನಿಮಾ ಜನಗಳ ಮುಂದೆ ಬಿಟ್ಟಾಯಿತು. ಇನ್ನು ಸಿನಿಮಾನ ಎಲ್ಲಿಗೆ ತೊಗೊಂಡೋಗ್ಬೇಕು ಅನ್ನೋದು ಜನಗಳಿಗೆ ಸೇರಿದ್ದು. ಯಾಕೆಂದರೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಾವು. ಈಗ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಇದು ಕೃಷ್ಣ ಅವರ ಕೆರಿಯರ್ ಬೆಸ್ಟ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ತುಂಬ ಅದ್ಭುತವಾಗಿದೆ ಅಂತ ಹೇಳ್ತಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಈಗ ಅದನ್ನು ಎಷ್ಟು ಎತ್ತರಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ಆಡಿಯನ್ಸಿಗೆ ಬಿಟ್ಟಿದ್ದು. ತೊಗೊಂಡು ಹೋಗ್ತಾರೆ, ಯಾಕೆಂದರೆ ಕನ್ನಡ ಜನ ಯಾವತ್ತಿದ್ರೂ ಒಳ್ಳೆ ಸಿನಿಮಾ ನೋಡೇ ನೋಡ್ತಾರೆ. ಫೈನಲಿ ಸರ್? ಫೈನಲಿ ಏನಿಲ್ಲ, ನಮ್ಮ ಕೆಲಸ ನಾವು ಮಾಡಾಗಿದೆ. ಇನ್ನು ಪ್ರೇಕ್ಷಕರ ಕೆಲಸ, ಅವ್ರ ಕೆಲಸ ಅವ್ರು ಮಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಸ್ವಲ್ಪ ಇಲ್ಲಿ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.